ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ಇಂಗ್ಲೀಷ್ನಲ್ಲಿ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಪೇನ್ ಈಸ್ ಎ ಪಾರ್ಟ್ ಆಫ್ ಲೈಫ್ ಬಟ್ ಸಫರಿಂಗ್ ಈಸ್ ಚಾಯ್ಸ್ ಅಂತ. ಅಂದರೆ ನೋವು ಕೆಲವೊಮ್ಮೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗೋಗ್ಬಿಡುತ್ತೆ. ಆದರೆ ನರಳೋದು ನಮ್ಮ ಆಯ್ಕೆ ಆಗಿರುತ್ತಂತೆ. ಅಂದರೆ ಅದನ್ನು ನಾವು ನರಳಬಹುದು ಅಥವಾ ನಗ್ತಾ ಅದನ್ನು ಸ್ವೀಕಾರನೂ ಸಹ ಮಾಡ್ಬೋದು ಅಂತ ಇವತ್ತಿನ ಪುಟ್ಟ ಕತೆ ಹೇಳ್ತಾ ಇದೆ. ಇದು ಓದಬೇಕಾದ್ರೆ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಒಂದು ಪುಟ್ಟ ಹಕ್ಕಿ ಇರುತ್ತೆ. ಆ ಹಕ್ಕಿ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಹಾಗಾಗಿ ಅದರ ಹಾಡು ಇಡೀ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳ ಆಕರ್ಷಕ ಕೇಂದ್ರ ಆಗಿರುತ್ತೆ ಅಂದರೆ ಖಂಡಿತ ತಪ್ಪಾಗಿರೋದಿಲ್ಲ. ಅದು ಹಾಡೋದಕ್ಕೆ ಶುರು ಮಾಡಿದಾಗ ಎಲ್ಲ ಹಕ್ಕಿಗಳು ಸಹ ಹಾಗೂ ಪ್ರಾಣಿಗಳು ಆ ಹಾಡನ್ನೇ ಕೇಳ್ತಾ ಇರುತ್ತಂತೆ. ಹಾಗೂ ಆ ಹಕ್ಕಿಗೆ ಹಾರೋದು ಅಂದರೆ ಇಷ್ಟ, ಬಹಳ ದಿಲ್ ಕೋಲ್ಕೆ ಅಂತಾರಲ್ಲ ಆ ರೀತಿ ಮನಸ್ಫೂರ್ತಿಯಾಗಿ ಅದು ಹಾಡ್ತಾ ಇರುತ್ತೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ, ಅದರ ದೇಹ ಕಾಯಿಲೆಯ ಗೂಡಾಗತ್ತೆ. ಅದರ ಹಾಡುವುದು ಸುಂದರ ಅನ್ನೋದಕ್ಕಿಂತ ಕರ್ಕಶ ಅನಿಸೋದಕ್ಕೆ ಶುರು ಆಗುತ್ತೆ. ಹಾಗೂ ಅದರ ಅಂದ ಎಲ್ಲ ಹಾಳಾಗುತ್ತೆ. ಹಾಗೂ ಅದಕ್ಕೆ ಜೀವನದಲ್ಲಿ ಆಸಕ್ತಿನೇ ಇರೋದಿಲ್ಲ. ಅದು ಪ್ರತಿನಿತ್ಯ ಅಳೋದಕ್ಕೆ ಶುರು ಮಾಡುತ್ತೆ. ಒಂಟಿತನ ಅದನ್ನು ಕಾಡುತ್ತೆ. ಕಾಡಿನ ಉಳಿದ ಹಕ್ಕಿಗಳು ಹಾರೋದನ್ನೆಲ್ಲ ನೋಡಿ, ಅಯ್ಯೋ ಎಲ್ಲ ಹಕ್ಕಿಗಳು ಹಾರ್ತಾ ಇದೆ, ನನಗೇ ಯಾಕೆ ಅಂತ ಪ್ರತಿನಿತ್ಯ ದೇವರನ್ನು ಶಪಿಸೋದಕ್ಕೆ ಶುರು ಮಾಡುತ್ತೆ. ಹೀಗೆ ಕಾಲ ಕಳೀತಾ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಗೂಬೆ ಅದಕ್ಕೆ ಪರಿಚಯ ಆಗುತ್ತೆ. ಆ ಗೂಬೆ ಕೇಳುತ್ತೆ, ಯಾಕೆ ನೀನು ಇಷ್ಟೊಂದು ಬೇಜಾರಾಗಿರ್ತೀಯಾ ಅಂತ. ಆಗ ಅದು ಹೇಳುತ್ತೆ, ಎಲ್ಲ ನನಗೆ ಯಾಕೆ ಗೂಬೆ ಅಣ್ಣ, ನಾನು ಎಷ್ಟು ಒಳ್ಳೆಯವಳು, ನಾನು ಯಾವಾಗಲೂ ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ. ಆದರೆ ನನಗೇ ನೋಡು ಎಲ್ಲ ಕಾಯಿಲೆ ಬಂದುಬಿಟ್ಟಿದೆ, ನನಗೆ ಹಾರೋಕ್ಕಾಗ್ತಾ ಇಲ್ಲ. ಆವಾಗ ಗೂಬೆ ಕೇಳುತ್ತೆ, ಆದ್ರೇನಂತೆ ಅಂತ. ಆಗ ಅದು ಹೇಳುತ್ತೆ, ಅಯ್ಯೋ ನಾನು ಹುಟ್ಟಿರೋದೇ ಹಾರೋದಕ್ಕೆ, ಈಗ ನನ್ನ ಕೈಲಿ ಎರಡೂ ಆಗ್ತಾ ಇಲ್ಲ, ಅಲ್ಲಿಗೆ ನಾನು ವೇಸ್ಟ್ ಆಗೋದೆ ಅಲ್ವಾ ಅಂತ. ಆಗ ಆ ಗೂಬೆ ಎಷ್ಟು ಸುಂದರವಾದ ಮಾತು ಹೇಳುತ್ತೆ ಅಂದರೆ, ನೋಡು, ಎಲ್ಲವುದನ್ನು ಮೊದಲು ಒಪ್ಪಿಕೊಳ್ಳೋದನ್ನು ಕಲ್ತ್ಕೊ. ಹಾಗೆ ಕೆಲವೊಂದು ವಿಷಯವನ್ನು ಲೆಟ್ ಇಟ್ ಗೋ ಅಂತ ಬಿಡೋದನ್ನು ಕಲ್ತ್ಕೊ. ಅಂದರೆ ಹೋಗಲಿ ಬಿಡು. ಆಗ ಅದು ಹೇಳುತ್ತೆ, ನಾನು ಆಗಿರೋದೇ ಹಾರೋದಕ್ಕೆ, ಈಗ ಅದೇ ಇಲ್ಲದೆ ನನ್ನ ಜೀವನ ಸಾಗಿಸೋದು ಕಷ್ಟ ಅಲ್ವಾ ಅಂತ. ಆಗ ಆ ಗೂಬೆ ಹೇಳುತ್ತೆ, ಇಲ್ಲ, ನೀನು ಕಣ್ಣು ಮುಚ್ಚಿ ಮೊದಲು ನಿನ್ನನ್ನು ನೀನು ಒಪ್ಕೊಳ್ಳೋದನ್ನು ಕಲ್ತ್ಕೊ ಅಂತ. ಆಗ ಆ ಪಕ್ಷಿ ಕಣ್ಣು ಮುಚ್ಚಿ ತನ್ನನ್ನು ತಾನು ಒಪ್ಕೊಳ್ಳುತ್ತಂತೆ. ಆಗ ಅದಕ್ಕೆ ಗೊತ್ತಾಗತ್ತೆ, ಇಲ್ಲ, ಪ್ರತಿದಿನದ ಹಾಗೆ ಸೂರ್ಯ ನನಗೂ ಸಹ ಶಾಖವನ್ನು ಕೊಡ್ತಾ ಇದ್ದೇನೆ, ಈ ಗಾಳಿ ತಂಪನ್ನು ಕೊಡ್ತಾ ಇದೆ, ಹಾಗಿರಬೇಕಾದ್ರೆ ನಾನು ಯಾಕೆ ಕೊರಗಬೇಕು, ಇನ್ಮೇಲೆ ನಾನು ಕೊರಗೋದಿಲ್ಲ ಅಂತ ಹೇಳಿ ಅದು ನಿರ್ಧಾರ ಮಾಡುತ್ತಂತೆ. ಹಾಗೆ ನಿರ್ಧಾರ ಮಾಡಿದ ಹಕ್ಕಿ ಪ್ರತಿಯೊಂದಕ್ಕೂ ಧನ್ಯವಾದ ಹೇಳೋದಕ್ಕೆ ಶುರು ಮಾಡುತ್ತೆ. ಮಿರಾಕಲ್ ಅನ್ನೋ ಹಾಗೆ ಅದು ಎಲ್ಲವನ್ನು ಒಪ್ಪಿಕೊಂಡು, ಅಂದರೆ ಅದಕ್ಕೆ ನೋವಿಲ್ವಾ ಅಂದರೆ ನೋ, ಪೇನ್ ಈಸ್ ಪಾರ್ಟ್ ಆಫ್ ಲೈಫ್, ಅದರ ನೋವಿದೆ, ಆದರೆ ಸಫರಿಂಗ್ ಈಸ್ ಚಾಯ್ಸ್ ಅನ್ನೋ ಹಾಗೆ ಅದು ಸಫರ್ ಮಾಡೋದನ್ನು, ಯೋಚನೆ ಮಾಡೋದನ್ನು ಬಿಟ್ಟು ಬಂದಿದ್ದನ್ನು ಆ್ಯಸ್ ಇಟ್ ಈಸ್ ಒಪ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಹಾಗೂ ಅದಕ್ಕೆ ಅನಿಸುತ್ತೆ ಈ ಜಗತ್ತು ಸುಂದರವಾಗಿದೆ ಅಂತ. ಹಾಗೆ ಒಪ್ಪಿಕೊಂಡಂತಹ ಆ ಹಕ್ಕಿಗೆ ಸ್ವಲ್ಪ ದಿನದಲ್ಲೇ ಹೊಸ ಪುಕ್ಕಗಳು ಬರೋದಕ್ಕೆ ಶುರು ಮಾಡುತ್ತೆ. ಹಾಗೂ ಹೊಸ ರಾಗ ಅದಕ್ಕೆ ಬರುತ್ತೆ. ಹೌದು, ಮೊದಲಿನ ಹಾಗೆ ಅದರ ರಾಗ ಇಂಪಾಗಿಲ್ಲ, ಆದರೆ ಅದರದೇ ಆದ ಹೊಸ ರಾಗ ಬರುತ್ತೆ. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಕೆಲವು ಕಾಲಘಟ್ಟಗಳಲ್ಲಿ ನಮ್ಮ ದೇಹವೂ ಸಹ ಕೆಲವೊಂದನ್ನು ಒಪ್ಕೋಬೇಕಾಗತ್ತೆ. ಆ ಒಪ್ಪಿಕೊಳ್ಳುವ ಮನಸ್ಥಿತಿ ಆ ಭಗವಂತ ನಮಗೆ ಕೊಡಬೇಕು. ಹಾಗೆ ಆ ಭಗವಂತನಿಗೆ ಪ್ರತಿಯೊಂದಕ್ಕೂ ಸಹ ನಾವು ಧನ್ಯವಾದವನ್ನು ಹೇಳೋದನ್ನು ಖಂಡಿತವಾಗ್ಲೂ ಮರಿಬಾರ್ದು. ಯಾಕೆ ಅಂದರೆ ಈ ಉಸಿರು ಅವನ ಉಡುಗೊರೆ ಅಲ್ವಾ. ಒಮ್ಮೆ ಯೋಚನೆ ಮಾಡಿ, ಹಾಗೆ ದೇವರ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.